ಬಾತಿಗೆ ಬೇಕಾಗುವ ಸಾಮಗ್ರಿಗಳು ದೊಣ್ಣಮೆಣಸಿನಕಾಯಿ, ಅಚ್ಚ ಖಾರ ಪುಡಿ, ಜೀರಿಗೆ, ಸಾಸಿವೆ, ಬಾತಿನ ಪುಡಿ, ನೆನೆಸಿದ ಅಕ್ಕಿ, 1 ತಾಸು ನೆನೆಸಿದ ಅಕ್ಕಿ, ಕಟ್ ಮಾಡಿಕೊಂಡ ಬದನೆಕಾಯಿ ಮತ್ತು ಆಲೂಗಡ್ಡಿ, ಎಣ್ಣೆ, ಇಂಗು. ಈಗ ಕುಕ್ಕರ್ನಲ್ಲಿ ಎಣ್ಣೆಯನ್ನು ಹಾಕಿಕೊಳ್ಳೋಣ. ಇಲ್ಲಿ ನಾನು 6 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಗ್ಯಾಸ್ ಆನ್ ಮಾಡಿಕೊಳ್ಳುತ್ತೇನೆ. ಅದಕ್ಕೆ ಸಾಸಿವೆ ಚಟ್ಪಟ ಅಂದ ಮೇಲೆ ಜೀರಿಗೆಯನ್ನು ಸೇರಿಸಿಕೊಳ್ತೇನೆ. ಅದಕ್ಕೆ ಇಂಗು, ಕಟ್ ಮಾಡಿದ ಆಲೂಗಡ್ಡೆ ಮತ್ತು ಬದನೆಕಾಯಿಯನ್ನು ಹಾಕಿಕೊಳ್ಳೋಣ. ಮತ್ತು ದೊಣ್ಣಮೆಣಸಿನಕಾಯಿಯನ್ನು ಹಾಕಿಕೊಳ್ಳೋಣ. ಒಂದು ಸರ್ತೆ ಕೈ ಆಡಿಸಿಕೊಳ್ಳೋಣ. ಈಗ ಅರ್ಧ ಗಂಟೆ ನೆನೆಸಿಟ್ಟಿದ್ದ ಅಕ್ಕಿಯನ್ನು ಹಾಕಿಕೊಳ್ಳೋಣ. ಇಲ್ಲಿ ನಾನು ಅರ್ಧ ಬೌಲ್ ಅಕ್ಕಿಯನ್ನು ತಗೊಂಡಿದ್ದೇನೆ. ಒಂದು ಸರ್ತೆ ಕೈ ಆಡಿಸಿಕೊಳ್ಳೋಣ. ಅದಕ್ಕೆ 2 ಅಂದರೆ 1 ಬೌಲ್ ತುಂಬ ನೀರು ಹಾಕಿಕೊಳ್ಳೋಣ. 1 ಅಕ್ಕಿ ತಗೊಂಡ್ರೆ 2 ನೀರನ್ನು ಹಾಕಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡಿದ್ದೇನೆ. ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ, 1 ಟೇಬಲ್ ಸ್ಪೂನ್ ಅಚ್ಚ ಖಾರ ಪುಡಿ, 2 ಎಲೆ ತೊಳೆದ ಹುಣಸೆಹಣ್ಣು, 3 ಟೇಬಲ್ ಸ್ಪೂನ್ ಬಾತಿನ ಪುಡಿ. ನೀವು MTR ಬಾತಿನ ಪುಡಿ ಆದರೂ ಉಪಯೋಗಿಸ್ಬೋದು ಅಥವಾ ಬೇರೆ ಬಾತಿನ ಪುಡಿ ಆದರೂ ಉಪಯೋಗಿಸ್ಬೋದು. ಈಗ ಚೆನ್ನಾಗಿ ಕೈ ಆಡಿಸಿಕೊಳ್ಳೋಣ. ಈಗ ಕುದಿಯುವವರೆಗೂ ಬಿಡಬೇಕು. ಈಗ ಕುದೀತಾ ಇದ್ದೆ ಕುಕ್ಕರ್ 2 ಸಿಟಿ ಹೊಡಿಸೋಣ. ಗ್ಯಾಸ್ ಆಫ್ ಮಾಡಿಕೊಳ್ಳೋಣ. ಕುಕ್ಕರ್ ಆಗಿದೆ, ಪ್ರೆಷರ್ ಇಳಿದಿದೆ. ಈಗ ಸರ್ವಿಂಗ್ ಬೌಲಿಗೆ ಚೆನ್ನಾಗಿ ಕಲಿಸಿ ತೆಗೆದುಕೊಳ್ಳೋಣ. ರುಚಿಕರಾದ ವಾಂಗಿ ಮತ್ತು ಬಟಾಟಾ ಬಾತ್ ಸವಿಯಲು ಸಿದ್ಧವಾಗಿದೆ. ಅದಕ್ಕೆ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿಕೊಳ್ಳೋಣ.